ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಡೈಲಿ ಮಾಡೋ ರೀತಿ ಕುಕ್ಕಿಂಗ್ ಆಗಲಿ ಅಥವಾ ಬೇರೆ ಯಾವುದೇ ಹೌಸ್ ಹೋಲ್ಡ್ ವೀಡಿಯೋಸ್ ಮಾಡ್ತಿಲ್ಲ. ನಾನಿವತ್ತು ಮಾಡ್ತಿರುವಂಥದ್ದು ವಿವೇಕ್ ಮಿಟ್ಟಲ್. ಇವರೊಬ್ಬ ಟಾಪ್ ಸಕ್ಸಸ್ಫುಲ್ ಯೂಟ್ಯೂಬರ್. ಇವ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತಿದ್ದೀನಿ. ಇವರು ಒನ್ ಆಫ್ ಮೈ ಫೇವ್ರೆಟ್ ಯೂಟ್ಯೂಬರ್. ಇವ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದು ಇವತ್ತು ಕಂಪ್ಲೀಟ್ ಆಗ್ತಿದೆ. ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ನೋಡೋಣ ಇವರು ಯಾರು ಮತ್ತು ಇವರ ಯೂಟ್ಯೂಬ್ ಚಾನಲಲ್ಲಿ ಯಾವ ಒಂದು ಕಂಟೆಂಟ್ ಇದೆ, ಇವರು ಹೇಗೆ ಸಕ್ಸಸ್ಫುಲ್ಲಾಗಿ ಯೂಟ್ಯೂಬಲ್ಲಿ ರನ್ ಆಗ್ತಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್, ಇವ್ರದ್ದು ಇಂಗ್ಲೀಷಲ್ಲಿ ಕೂಡ ಒಂದು ಚಾನಲ್ ಇದೆ, ಹಾಗೆ ಹಿಂದಿನಲ್ಲೂ ಕೂಡ ರೀಸೆಂಟಾಗಿ ಒಂದು ಚಾನಲ್ ಓಪನ್ ಮಾಡಿದ್ದಾರೆ. ಇವರ ಚಾನಲ್ ನೇಮ್ ಬಂದು ಫಿಟ್ಯೂಬರ್ ಅಂತ. ಇವರ ಒಂದು ಚಾನಲ್ ಕಂಟೆಂಟ್ಸ್ ಕೂಡ ಮೋಸ್ಟ್ ಆಫ್ ಆಲ್ ಫಿಟ್ನೆಸ್ ಬಗ್ಗೆನೇ ಇರುತ್ತೆ. ಫ್ರೆಂಡ್ಸ್, ಇವರು ಯಾರು ಅಂತ ನೋಡೋದಾದರೆ ಇವರ ಹೆಸರು ವಿವೇಕ್ ಮಿಟ್ಟಲ್ ಅಂತ. ಇವರೇ ಹೇಳಿರೋ ಹಾಗೆ ಇವರ ಏಜ್ ಆಗ 29, ಈಗ ಎಷ್ಟಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಇವರ ಒಂದು ನೇಟಿವ್ ಪ್ಲೇಸ್ ಬಂದು ಪಂಜಾಬ್. ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು BTech ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಮತ್ತು ಇವರು ವರ್ಕ್ ಮಾಡ್ತಿದ್ದು, ಈಗ ವರ್ಕ್ ಮಾಡ್ತಿಲ್ಲ. ಇವರು ಇನ್ಫೋಸಿಸಲ್ಲಿ, ಅದು ಹೈದ್ರಾಬಾದಲ್ಲಿರುವಂಥದ್ದು. ಹೈದ್ರಾಬಾದ್ ಇನ್ಫೋಸಿಸಲ್ಲಿ ಇವರು 3 years ವರ್ಕ್ ಮಾಡಿದ್ದಾರೆ. ಇವರ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಇದು. ಈ ಒಂದು ಇನ್ಫಾರ್ಮೇಷನ್ ನಾನು ಯೂಟ್ಯೂಬಲ್ಲಿ ಇವರ ಒಂದು ಚಾನಲಲ್ಲಿ ಕಲೆಕ್ಟ್ ಮಾಡಿರುವಂತಹದ್ದು. ಫ್ರೆಂಡ್ಸ್, ಬನ್ನಿ ನೋಡೋಣ ಇವ್ರ ಚಾನಲ್ ಹೇಗಿದೆ ಮತ್ತು ಇವರ ಚಾನಲ್ ಸಕ್ಸಸ್ ಆಗೋದಕ್ಕೆ ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಇವರ ಚಾನಲ್ ಒಂದು ರಿವ್ಯೂ ನೋಡೋಣ ಬನ್ನಿ. ನೋಡಿ, ಅವರ ಚಾನಲಲ್ಲಿ ಮೇಯ್ನಾಗಿರುವಂತಹ ಕೆಲವೊಂದು ವಿಡಿಯೋಗಳನ್ನು ನಾನಿಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಅವರ ಒಂದು ಚಾನಲ್ ಇರುವಂತಹ ವಿಡಿಯೋಗಳು ತಮ್ನಲ್ಲಿ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ, ಅದು ಎಷ್ಟು ಪರ್ಫೆಕ್ಟಾಗಿ ಬ್ರೈಟ್ ಆಗಿದೆ ಅಂತ. ಮೋಸ್ಟ್ ಆಫ್ ಆಲ್ ಅವರ ಎಲ್ಲ ಒಂದು ವಿಡಿಯೋ ತಮ್ನೇಲ್ ಕೂಡ ರೆಡ್ ಆಗಿರುತ್ತೆ, ರೆಡ್ ಆ್ಯಂಡ್ ವೈಟ್ ಇಲ್ಲ ಯೆಲ್ಲೋ ಕಲರಲ್ಲಿ ಇರುತ್ತೆ. ನೋಡಿ, ಮೋಸ್ಟ್ ಆಫ್ ಆಲ್ ಎಲ್ಲ ಒಂದು ವಿಡಿಯೋ ತಮ್ನೇಲ್ ಕೂಡ ಸೇಮ್ ಆಗಿರುತ್ತೆ. ಇವರು ಹಾರ್ಡ್ ಕೋರ್ ಫಿಟ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕೆಲವೊಂದು ವೀಡಿಯೋಸಲ್ಲಿ. ಮತ್ತು ಅವರು ಹೈ ಪ್ರೋಟೀನ್ ಇರುವಂತಹ, ರಿಚ್ ಇನ್ ಪ್ರೋಟೀನ್ ಇರುವಂತಹ ಫುಡ್ಸ್ ಬಗ್ಗೆ, ಅದರಲ್ಲೂ ವೆಜ್ ಆರ್ ನಾನ್ ವೆಜ್ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೆಲವೊಂದು ವೀಡಿಯೋಸಲ್ಲೆಲ್ಲ. ಇದಿಷ್ಟೇ ಅಲ್ಲದೆ ಫ್ರೆಂಡ್ಸ್, ನಾವು ಯೂಸ್ ಮಾಡೋ ಬಹಳಷ್ಟು ಪ್ರಾಡಕ್ಟ್ಸ್, ಅಂದರೆ ಡೈಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗಳ ಮೇಲೆ ರಿವ್ಯೂ ಕೂಡ ಮಾಡಿದ್ದಾರೆ. ಮತ್ತು ರಿಸರ್ಚ್ ಮಾಡಿ ಅದು ಎಷ್ಟು ಸೇಫ್ ನಮ್ಮ ನಿತ್ಯ ಜೀವನದಲ್ಲಿ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇವರು ಅದನ್ನು 5 ಕ್ಯಾಟಗರೀಸ್ನಲ್ಲಿ ಡಿವೈಡ್ ಮಾಡಿದ್ದಾರೆ, ಅಂದರೆ ವರ್ಸ್ಟ್ ಟು ಬೆಸ್ಟ್ ಅಂತ ಮಾಡಿದ್ದಾರೆ. ಹಾಗೆ ಫ್ರೆಂಡ್ಸ್, ಇವರು ಯೂತ್ಗೆ ಇರೋ ಬಹಳಷ್ಟು ಪ್ರಾಬ್ಲಮ್ಸ್ ಬಗ್ಗೆ, ಅಂದರೆ ಕೆಲವೊಂದು ಎಕ್ಸಾಂಪಲ್ ಹೇಳೋದಾದರೆ ಫೋನ್ ಅಡಿಕ್ಷನ್ ಆಗಿರ್ಬೋದು, ಪಿಂಪಲ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಬಾಡಿ ಬಿಲ್ಡಿಂಗ್ ಆಗಿ, ಮತ್ತು ಫೋನ್ ಅಡಿಕ್ಷನ್ ಇರುತ್ತೆ, ಅದು ಕೂಡ ಹೇಗೆ ನಾವು ಅವಾಯ್ಡ್ ಮಾಡ್ಕೊಳ್ಬೋದು ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಹೇರ್ ಲಾಸ್ ಪ್ರಾಬ್ಲಮ್ ಬಗ್ಗೆ, ಡಿಪ್ರೆಷನ್ ಬಗ್ಗೆ, ಎಲ್ಲ ಒಂದು ಪ್ರಾಬ್ಲಮ್ಸ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫ್ರೆಂಡ್ಸ್, ನೋಡಿ, ಇತ್ತೀಚೆಗೆ ಅವರು ಕರೋನಾ ವೈರಸ್ ಬಗ್ಗೆ ಮಾಡಿರುವಂತಹ ವಿಡಿಯೋ ಇದು ಕೂಡ 1.1 million ವ್ಯೂಸ್ ಆಗಿದೆ. ಫ್ರೆಂಡ್ಸ್, ಇದರಲ್ಲಿ ನಾವು ನಂಬ್ಕೊಂಡಿರುವಂತಹ ಎಷ್ಟೋ ಒಂದು ಕರೋನಾ ವೈರಸ್ ಬಗ್ಗೆ ಸುಳ್ಳುಗಳಿದ್ದಾವೆ, ಅವುಗಳನ್ನೆಲ್ಲ ನಾವು ನಿಜ ಅಂತ ನಂಬ್ಕೊಂಡಿದ್ದೀವಿ. ಅದರ ಬಗ್ಗೆ ಅವರು ನಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೆ ಕರೋನಾ ವೈರಸ್ಸಿಂದ ನಾವು ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು ಅನ್ನೋದನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು. ಹಾಗೆ ನೋಡಿ, ಇದನ್ನು ಕೂಡ ನಮಗೆ ಅವರು ವರ್ಸ್ಟ್ ಟು ಬೆಸ್ಟ್ ಅನ್ನೋ ಕ್ಯಾಟಗರೀಸಲ್ಲಿ, ಅಂದರೆ 5 ಕ್ಯಾಟಗರೀಸ್ನಲ್ಲಿ ಇವರು ನಮಗೆ ಡಿವೈಡ್ ಮಾಡಿ ವಿಡಿಯೋ ಮಾಡಿದ್ದಾರೆ. ತುಂಬಾ ಪ್ರಾಡಕ್ಟ್ಸ್ನ ಇವರು ಇದೇ ರೀತಿ ಡಿವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಒಂದೊಂದನ್ನೇ ನಾವು ನೋಡಬಹುದು ಇವರ ಒಂದು ಚಾನಲ್ನಲ್ಲಿ. ನೀವು ಕೂಡ ಹೋಗಿ ನೋಡಿ ಎಲ್ಲ ವಿಡಿಯೋಗಳನ್ನು. ಫ್ರೆಂಡ್ಸ್, ಇವ್ರಿಗೆ ಫ್ಯಾನ್ಸ್ ಎಲ್ಲ ಸೇರಿ ಕೊಟ್ಟಿರುವಂಥ ಹೆಸರು ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳಿ. ಇವರು ಎಲ್ಲ ಒಂದು ವಿಷಯದಲ್ಲೂ ಪರ್ಫೆಕ್ಟ್ ಆಗಿರ್ತಾರೆ ಅನ್ನೋದು ಫ್ಯಾನ್ಸ್ಗಳ ನಂಬಿಕೆ. ಅದಕ್ಕೆ ಅವ್ರಿಗೆ ಮಿಸ್ಟರ್ ಪರ್ಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಇವರು ಲೈಫ್ ಸ್ಟೈಲ್ ಕೂಡ ಹಾಗೆ ಮಿಸ್ಟರ್ ಪರ್ಫೆಕ್ಟ್ ಅನ್ನೋ ರೀತಿ ಇದೆ ಇರ್ತಾರೆ. ಫ್ರೆಂಡ್ಸ್, ಮತ್ತು ನೋಡಿ, ಕೆಲವೊಂದು ವಿಡಿಯೋಸಲ್ಲಿ ಡಯಟ್ ಪ್ಲಾನ್ ಫಾರ್ PCOD, ಇದು ಕೂಡ ಹೆಣ್ಮಕ್ಳಿಗೆ ಅಂತ ಕೆಲವೊಂದು ವಿಡಿಯೋಸನ್ನು ಮಾಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ನೋಡಿ, ತುಂಬ ವಿಡಿಯೋಸು ಹೆಣ್ಮಕ್ಳ ಹೆಲ್ತ್ ಬಗ್ಗೆ ಕೂಡ ಮಾಡಿದ್ದಾರೆ ಇವರು. ಅದರಲ್ಲಿ ಒಂದು PCOD ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಬಗ್ಗೆ ಮಾಡಿದ್ದಾರೆ. ಇವರು ಆಯುರ್ವೇದಕ್ಕೆ ಆಗಿರುವಂಥ ಕೆಲವೊಂದು ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಆಯುರ್ವೇದದ ಬಗ್ಗೆ ತುಂಬ ಹಿಡಿತಾ ಇದೆ ಇವರಿಗೆ. ಆಯುರ್ವೇದಿಕ್ ಲೈಫ್ ಸ್ಟೈಲ್ ಹೇಗೆ ಲೀಡ್ ಮಾಡೋದು, ಆ ಥರದ್ದೆಲ್ಲ ಒಂದು ವಿಡಿಯೋಸನ್ನು ಇವರು ಮಾಡಿದ್ದಾರೆ. ಕೆಲವೊಂದು ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ಕೂಡ ಇವರು ವಿಡಿಯೋಸಲ್ಲಿ ತೋರಿಸಿದ್ದಾರೆ.
ಕರ್ಡ್ ನಾವು ಯಾವಾಗ ತಿನ್ನಬೇಕು, ನಾವು ಯಾವ ರೀತಿ ತಿನ್ನಬೇಕು ಅನ್ನೋದ್ರ ಬಗ್ಗೆ ಕೂಡ ಇವರು ಹೇಳಿದ್ದಾರೆ ಫ್ರೆಂಡ್ಸ್. ಮೋಸ್ಟ್ ಆಫ್ ಆಲ್ ಇವರ ಎಲ್ಲ ವಿಡಿಯೋಗಳಲ್ಲೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರುತ್ತೆ. ಇವರು ಅಷ್ಟೊಂದು ಫೇಮಸ್ ಫಿಟ್ನೆಸ್ ಮತ್ತು ಯೂಟ್ಯೂಬರ್ ಎರಡು ಸೇರಿ ಇವರು ಒಂದು ನೇಮ್ ಮಾಡ್ಕೊಂಡಿರುವಂಥದ್ದು ಫಿಟ್ ಟ್ಯೂಬರ್ ಅಂತ. ಇವರ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ಫ್ಯಾನ್ಸ್ ಅವ್ರಿಗೆ ಕೇಳಿದಾಗ ಫಿಟ್ಯೂಬರ್ ಅನ್ನೋ ಒಂದು ಹೆಸರು ನಿಮಗೆ ಹೇಗೆ ಬಂತು ಅನ್ನೋದನ್ನು ಕೇಳಿದಾಗ ಅವರು ಫಿಟ್ನೆಸ್ ಪ್ಲಸ್ ಯೂಟ್ಯೂಬರ್ ಅನ್ನೋದನ್ನು ಸೇರಿಸಿ ನಾನು ಫಿಟ್ಯೂಬರ್ ಅಂತ ಮಾಡ್ಕೊಂಡಿದ್ದೀನಿ ಅಂತ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಕೆಲವೊಂದು ಡೈಲಿ ಯೂಸ್ ಪ್ರಾಡಕ್ಟ್ಸ್ ಆಗಿರುವಂಥ ಫೇಸ್ ವಾಶ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರಬಹುದು, ಮತ್ತು ಸೋಪ್ ಆಗಿ ಕ್ರೀಮ್ಗಳು, ಫಿಟ್ನೆಸ್ ಕ್ರೀಮ್ಗಳು ನಾವು ಎಷ್ಟೊಂದು ಯೂಸ್ ಮಾಡ್ತಿರ್ತೀವಲ್ಲ, ಅದೆಲ್ಲ ನಮ್ಮ ಒಂದು ಬಾಡಿಗೆ ಎಷ್ಟು ಕೆಟ್ಟದನ್ನು ಮಾಡ್ತಿರುತ್ತೆ, ಅದು ಎಷ್ಟು ಟಾಕ್ಸಿಫೈ ಆಗಿರುತ್ತೆ ಅನ್ನೋದನ್ನು ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಕೂಡ ಅದನ್ನೆಲ್ಲ ಹೋಗಿ ನೋಡಿ. ನಾನು ಇವರ ಕೆಲವೊಂದು ವಿಡಿಯೋ ಲಿಂಕನ್ನು, ಪಾಪ್ಯುಲರ್ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಇಂಟ್ರೆಸ್ಟ್ ಇದೆ ಹೋಗಿ ನೋಡ್ಬೋದು. ಅದನ್ನು ಹಿಂದಿಲಿ ಅರ್ಥ ಆದರೆ ಹಿಂದಿಲಿ ನೋಡ್ಬೋದು, ಇಲ್ಲ ನಮಗೆ ಇಂಗ್ಲೀಷಲ್ಲೇ ಬೆಟರ್ ಅನ್ನೋದಾದರೆ ಇಂಗ್ಲೀಷಲ್ಲಿ ನೋಡ್ಬೋದು. ಎರಡು ಚಾನಲಲ್ಲಿ ಕೂಡ ತುಂಬ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಇದೆ. ಇವ್ರ ಚಾನಲ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಫ್ರೆಂಡ್ಸ್. ಇವರು ಕೆಲವೊಂದು ರೆಸಿಪೀಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಅದರಲ್ಲೂ ತುಂಬ ಈಸಿಯಾಗಿರುವಂತಹ, ಸಿಂಪಲ್ ಆಗಿರುವಂಥ ರೆಸಿಪೀಸ್. ಅದು ರಿಚ್ ಇನ್ ಪ್ರೋಟೀನ್ ಆಗಿರುತ್ತೆ, ಫ್ಯಾಟ್ಲೆಸ್ ಆಗಿರುವಂತಹ ತುಂಬಾ ರೆಸಿಪೀಸ್ ಇವರ ಒಂದು ಚಾನಲಲ್ಲಿ ನಾವು ನೋಡಬಹುದು. ಹಾಗೆ ಇವರು ಕೆಲವೊಂದು ರಿಸರ್ಚ್ ಮಾಡಿದ್ದಾರೆ. ಅದು ಯಾವ ಒಂದು ಪ್ರಾಡಕ್ಟ್ಸ್ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ಹೆಲ್ತ್ ಡ್ರಿಂಕ್ಸ್ ಬಗ್ಗೆ, ಮತ್ತು ಪೇಸ್ಟ್, ನಾವು ಡೈಲಿ ಯೂಸ್ ಮಾಡುವಂಥ ಟೂತ್ ಪೇಸ್ಟ್ ಬಗ್ಗೆ, ಸೋಪ್, ಶಾಂಪೂ, ಮತ್ತು ನಾವು ಡೈಲಿ ಯೂಸ್ ಮಾಡುವಂಥ ಹಾಲಿನ ಬಗ್ಗೆ ಕೂಡ ವಿಡಿಯೋ ಒಂದು ಮಾಡಿದ್ದಾರೆ. ಅದರಲ್ಲೂ ಕೂಡ ತುಂಬ ಡೆಡಿಕೇಶನಿಂದ ಅವರು ಮಾಡಿರೋದ್ರಿಂದ ಇದು ಲ್ಯಾಬ್ ಟೆಸ್ಟನ್ನು ಕೂಡ ಮಾಡಿಸಿದ್ದಾರೆ ಇವರು. ಆ ಒಂದು ಮಿಲ್ಕ್ ಬಗ್ಗೆ ಎಲ್ಲನೂ ಅದನ್ನು ಕೂಡ ನಾವು ವರ್ಸ್ಟ್ ಟು ಬೆಸ್ಟ್ ಅಂತ ಡಿವೈಡ್ ಮಾಡಿ ವಿಡಿಯೋ ಮಾಡಿದ್ದಾರೆ. ನಾವು ಯೂಸ್ ಮಾಡೋವಂಥ ತುಂಬ ಬಿಗ್ ಬ್ರ್ಯಾಂಡ್ಸ್ ಎಲ್ಲ ಎಷ್ಟೊಂದು ಕಲ್ತಿ ಇದೆ, ಎಷ್ಟು ಮೋಸ ಇದೆ ಅನ್ನೋದನ್ನು ನಮಗೆ ಅವರು ಇದರಲ್ಲಿ ರಿವೀಲ್ ಮಾಡಿದ್ದಾರೆ ಫ್ರೆಂಡ್ಸ್. ಇವರು ಲ್ಯಾಬ್ ಟೆಸ್ಟ್ ಮಾಡಿಸ್ಲಿಕ್ಕೆ ಅಂತ ಹೇಳಿ, ಅಂದರೆ ಪ್ರಾಡಕ್ಟ್ಗಳ ಬಗ್ಗೆ ಲ್ಯಾಬ್ ಟೆಸ್ಟ್ ಮಾಡಿಸ್ಲಿಕ್ಕೆ ಅಂತ ಹೇಳಿನೇ ಒಂದು ಟ್ರಸ್ಟನ್ನು ಕೂಡ ಮಾಡಿದ್ದಾರೆ. ಈ ಟ್ರಸ್ಟಲ್ಲಿ ನಾವು ಕೂಡ ಮೆಂಬರಾಗಿ ಜಾಯಿನ್ ಆಗ್ಬೋದು. ನಮಗೆ ಕೈಲಾದಷ್ಟು ಸಹಾಯನ ನಾವು ಕೂಡ ಆ ಒಂದು ಟ್ರಸ್ಟಲ್ಲಿ ಡೊನೇಟ್ ಮಾಡ್ಬೋದು. ನೀವು ಈ ಒಂದು ಟ್ರಸ್ಟ್ಗೆ ಸ್ಪಾನ್ಸರ್ ಕೂಡ ಮಾಡ್ಬೋದು. ಇಲ್ಲ ನಮ್ಮ ಕೈಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಕೂಡ ಅವರ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು, ಅವರ ಒಂದು ವಿಡಿಯೋಗಳನ್ನು ನೋಡಬಹುದು ಫ್ರೆಂಡ್ಸ್. ಇವರು ಇಂಡಿಯನ್ ಟಾಪ್ ಯೂಟ್ಯೂಬರ್ ಆಗಲಿ ಅನ್ನೋದೇ ನನ್ನ ಆಸೆ. ಹಾಗೆ ಇವರ ಒಂದು ಯಶಸ್ಸಿನ ಶಿಖರ ತುದಿಗೆಯಲ್ಲಿ ಅನ್ನೋದನ್ನು ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಅವರು ಆ ಒಂದು ಫಸ್ಟ್ ಯೂಟ್ಯೂಬ್ ವಿಡಿಯೋ ಇರುವಂತಹ ಡೇಟನ್ನು ನಾನು ಇಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನು ಮುಂದೆ ಪ್ರತಿ ಭಾನುವಾರನೂ ಒಬ್ಬ ಟಾಪ್ ಯೂಟ್ಯೂಬರ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲೂ ನಾನು ಕನ್ನಡದ ಯೂಟ್ಯೂಬರ್ಸ್, ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮಾಡಿರೋ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.